ಕೇಳ್ಕೊಂಡು ಬರೋಣ ಬನ್ನಿ. ಹೋಗೋಣ ತುಷಾರ್, ಹೋಗೋಣ ಬನ್ನಿ. ಕಮ್ ಖಿಯಲ್ಲಿದೆ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನನಗೆ ಇದೆ ಆರಿಗ್ಯಾನೋನಾ ಅನ್ನೋದೊಂದು ಡೌಟ್ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ. ಹೋಗು, ಈಗ ಬುಕ್ಸಿಗೆಲ್ಲ ಬೈಂಡ್ ಹಾಕೋಣ. ಹಾಂ, ಓಕೆ ಫ್ರೆಂಡ್ಸ್, ಓಕೆ ಹೋಗು. ಮಾಮಿಗೆ ನಮಸ್ಕಾರ ಮಾಡಿ ಡ್ರೆಸ್ ಹಾಕೋಬಾ. ಅಷ್ಟೊತ್ತಿಗೆ ನಾನು ಬರ್ತೀನಿ. ಏನೇನೋ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನೋಡೋಣ. ನಾನು ಚೆನ್ನಾಗಿ ಮಾಡಿದ್ರೆ ಯು ಮೇಕ್ ಮೀ ಪ್ರೌಡ್. ನಾನು ಚೆನ್ನಾಗಿ ಹೇಳಿದ್ರೆ ಅದರ ಕಾರಣ ತೋರಿಸ್ಬೇಕಾಗುತ್ತೆ. ಹೌದಾ? ಓಕೆ, ಈಗ ಮಾಮಿ ನಮಸ್ತೆ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸ ಶುರು ಮಾಡೋಣ. ಬಟ್ಟೆ ಅಂತೀನಿ, ಬುಕ್ಸ್ಗೆಲ್ಲ ಬೈಂಡ್ ಹಾಕಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ಇವಾಗ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ತುಷಾರು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ, ಹೋಗ್ಬಿಟ್ಟು ಬರೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ದೇವರೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಬರೋಣ ಬನ್ನಿ. ಹೋಗೋಣ ತುಷಾರ್, ಹೋಗೋಣ ಬನ್ನಿ. ಕಮ್ ಖಿಯಲ್ಲಿದೆ. ಗಾಡಿ ಬ್ಯಾಗಲ್ಲಿದೆ. ಆಫ್ ಮಾಡಲ ಬಾ. ಅಮ್ಮ ಗಾಡಿ ಟರ್ನ್ ಮಾಡ್ಕೊತಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವಾಗ ರೆಡಿ. ಹೆಂಗೋಗೋದು? ಹಿಂಗ ಹೋಗೋಣ. ನಾನೆಲ್ಲ ಹೋಗ್ತಿರ್ತೀನಿ, ಬಾ. ನೋಡಿ ಫ್ರೆಂಡ್ಸ್, ಅಮ್ಮ ಗಾಡಿ ಟರ್ನ್ ಮಾಡ್ಕೊಂತು. ಫ್ರೆಂಡ್ಸ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. Within, here we go, but somehow I'm caught in the middle. For our moments miles above, I just need one. Diving in to all this endless space, falling stars, but still I see you, sweet escape. ಕುಂಕುಮ ಕೊಟ್ಟಿದ್ದಾರೆ ಅರ್ಚನೆ ಮಾಡಿಸಿದ್ದಕ್ಕೆ. ಸೊ ನೀವು ತಗೊಳ್ಳಿ, ದೇವರೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಾಳೆಯಿಂದ ತುಷಾರ್ಗೆ ಸ್ಕೂಲ್ ಸ್ಟಾರ್ಟು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ವೆಲ್ಕಮ್. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಾಯಿತು. ಇನ್ನು ಅಡುಗೆ ಮಾಡಬೇಕು. ಟೈಮ್ ಆಗಲೇ 8:30, 8:45 ಆಗ್ತಾ ಬಂತು. ಸೊ ಇವಾಗ ಅಡುಗೆ ಮಾಡಬೇಕು. ಬೆಳಗ್ಗೆ ಚಪಾತಿ ಅಲ್ಲ ತುಷು? ಚಪಾತಿ ಮಾಡಿದ್ದೆ. ಮಧ್ಯಾಹ್ನನೂ ಕೂಡ ಚಪಾತಿ ತಿನ್ಕೊಂಡ್ವಿ. ಚಪಾತಿ ಅಂದರೆ ಇಷ್ಟ, ಹಂಗಾಗಿ ಮಧ್ಯಾಹ್ನನೂ ಕೂಡ ಚಪಾತಿನೇ ತಿಂದ್ವಿ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ರೈಸ್ ತಿನ್ನಬೇಕು. ಇವಾಗ ಬಿಸಿ ಬಿಸಿ ಅನ್ನ ಮಾಡಿ, ದೊಡ್ಡ ಪಾತ್ರೆ ಇದೆ, ದೊಡ್ಡ ಪಾತ್ರೆ ಚಟ್ನಿ ಮಾಡ್ತೀನಿ. ಸಿಂಪಲಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಇದೆಲ್ಲ ಎತ್ತಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಹೋಗಬೇಕು. ಸೊ ನೋಡೋಣ, ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಇದು ಮೆಹಂದಿ ಪ್ಯಾಕ್, ನ್ಯಾಚುರಲ್ ಹರ್ಬಲ್ ಹೆನ್ನ. ಚೂರು ಮೆಹಂದಿ ಹಾಕೋಣ ತಲೆಗೆ ಅಂತ ಅಂದ್ಬಿಟ್ಟು ತಂದಿಟ್ಟು ಸುಮಾರು 15-20 ದಿನ ಆಯಿತು. ಇನ್ನೂ ಇದಕ್ಕೆ ಟೈಮ್ ಬಂದಿಲ್ಲ. ಯಾವ ಟೈಮ್ ಬರುತ್ತೆ ಗೊತ್ತಿಲ್ಲ. ನಾಳೆಯಿಂದ ತುಷಾರ್ಗೆ ಸ್ಕೂಲ್ ಸ್ಟಾರ್ಟು.
ಐ ಆಮ್ ವೆರಿ ಎಕ್ಸೈಟೆಡ್. ಎಕ್ಸೈಟೆಡಾ? ಓಕೆ. ನೀನು ಇವಾಗ ಏನು ಮಾಡ್ಬೇಕು ಹೇಳು ನಿನ್ನ ಕೆಲಸ? ಪೆನ್ಸಿಲು, ಎರೇಸರ್ ಎಲ್ಲ ಪೌಚಲ್ಲಿ ಹಾಕಿ ರೆಡಿ ಮಾಡ್ಕೊ. ರಫ್ ನೋಟ್ ಒಂದು ತಗೊಂಡೋಗ್ಬೇಕಂತೆ ಎಲ್ಲ. ಬೈಂಡ್ ಎಲ್ಲ ಹಾಕಾದ್ಮೇಲೆ ನೋಡಿ ಎಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಬೈಂಡ್ ಹಾಕಬೇಕು. ಕಲರ್ಫುಲ್ ಆಗಿದೆ ಬುಕ್ಸ್ ಎಲ್ಲ. ಸೊ ಕಲರ್ ಸಖತ್ತಾಗಿದೆ ಬುಕ್ಸು. ನೋಡ್ತಾ ಇದ್ರೇ ಖುಷಿ ಆಗ್ತಾ ಇದೆ. ಸೊ ಇಲ್ಲೊಂದು 2 ಬುಕ್. ಈ ಬುಕ್ ನೋಡಿ ಎಲ್ಲ ಬೈಂಡ್ ಹಾಕಬೇಕು. ಇವತ್ತು ಹಾಕೋಣ ಅಂದ್ಕೊಂಡು ಬಟ್ ಟೈಮ್ ಆಗಲಿಲ್ಲ. ನಿಧಾನಕ್ಕೆ ಬೈಂಡ್ ಹಾಕ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಬುಕ್ಸ್ ಏನು ಥರ ಕೇಳಿಲ್ಲ, ರಫ್ ನೋಟ್ ಒಂದು ಥರ ಕೇಳಿದ್ದಾರೆ. ನಾಳೆ ರಫ್ ನೋಟ್ ಒಂದು ತೊಗೊಂಡೋಗು. ನೀನೀಗ ಅದನ್ನೆಲ್ಲ ರೆಡಿ ಮಾಡ್ಕೊ. ನಾನು ನಿಮಗೆ ಬ್ಲೇಸರ್ ಎಲ್ಲ ಐರನ್ ಮಾಡಿ ಇಟ್ಟಿರ್ತೀನಿ. ನಾಳೆ ಈಸಿ ಆಗುತ್ತೆ ಅಡುಗೆ ಆದಮೇಲೆ. ಇವಾಗ ಪಟ ಪಟ ಅಂತ ಬಿಸಿ ಬಿಸಿ ಅನ್ನ ಮಾಡಿ ದೊಡ್ಡ ಪತ್ರೆ ಚಟ್ನಿ ಮಾಡಬೇಕು. ಸೊ ಬಾ ಅಡುಗೆ ಮನೆಗೆ ಹೋಗೋಣ. ನೋಡಿ ದೊಡ್ಡ ಪತ್ರೆ ಇದೆ, ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಚಟ್ನಿ ಮಾಡ್ತೀನಿ. ಓಕೆನಾ? ಓಕೆ. ನೀನು ಯಾವತ್ತೂ ಟೇಸ್ಟ್ ಮಾಡಿಲ್ಲ? ಇದನ್ನ ಚಟ್ನಿ ಟೇಸ್ಟ್ ಮಾಡಿಲ್ಲ. ಅಮ್ಮಮ್ಮ ಮಾಡಿದ್ರು ತಿಪ್ಟರಲ್ಲಿ ಬೋಂಡ ಮಾಡಿದ್ರೆ ಬಜ್ಜಿ. ಬೋಂಡನು ಮಾಡ್ತಾರೆ, ಕರೆಕ್ಟ್ ಚೆನ್ನಾಗಿರುತ್ತೆ. ಇದನ್ನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಸೇಮ್ ಲೀಫ್ ಹೆಂಗಿದೆಯೋ ಹಂಗೆ ಅಲ್ಲ. ಇವತ್ತು ನಾನು ನಿಮಗೆ ಚಟ್ನಿ ಮಾಡ್ಕೊಡ್ತೀನಿ. ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಬಿಸಿ ಅನ್ನ ಮಾಡಿ ದೊಡ್ಡ ಪಾತ್ರೆ ಚಟ್ನಿ ಮಾಡ್ತೀನಿ, ಆಯಿತಾ? ಸೊ ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ. ಬನ್ನಿ. ಲೈಟ್ ಆನ್. ಸೊ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಒಂದಿಷ್ಟು, ಯಾಕಂದರೆ ಒನ್ ಟೈಮಿಗೆ ಮಾಡ್ತಾ ಇರೋದಲ್ಲ, ಜಾಸ್ತಿ ಕ್ವಾಂಟಿಟಿ ಅಲ್ಲ, ಒಂಚೂರು ಮಾಡ್ತಾ ಇರೋದ್ರಿಂದ. ಇಲ್ಲಿ ಬಿಸಿ ಬಿಸಿ ರೈಸ್ ಟ್ರೈನ್ ಕುಕ್. ಓಕೆ ಫ್ರೆಂಡ್ಸ್, ಇವಾಗ ಚಟ್ನಿ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ನಾನು ಒಂದು 3 ಇಂದ 4 ಹಿಡಿಯಷ್ಟು ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್, ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನನಗೆ ಇದೇ ಆರಿಗ್ಯಾನೋನಾ ಅನ್ನೋದೊಂದು ಡೌಟ್ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ದೊಡ್ಡ ಪತ್ರೆ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಕಿ ಇಂಗ್ರೀಡಿಯೆಂಟ್ಸು ಏನೇನು ಬೇಕು ಚಟ್ನಿಗೆ ಅನ್ನೋಕ್ಕೋಸ್ಕರ. ಸೊ ಬಾತ್ ಹುಷಾರಿಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರನೂ ಸ್ವಲ್ಪ ಕಡಿಮೆ ಇರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಖಾರ ಸ್ವಲ್ಪ ಕಡಿಮೆ, ತುಷಾರು ಎಲ್ಲ ಇವಾಗ ನಾವು ಸ್ವಲ್ಪ ಖಾರ ಕಮ್ಮಿ ತಿಂತಾ ಇರೋದ್ರಿಂದ ಸೊ ನಾನು ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಹುಣಸೆ ಹಣ್ಣು, ಒಂದು 5 ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ, ಒಂದು 5 ರಿಂದ 6 ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಮತ್ತು ಒಂದು 2 ಸ್ಪೂನಷ್ಟು ಧನಿಯಾ ಕಾಳು, ಮತ್ತು ಒಂದು 2 ರಿಂದ 3 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಚಟ್ನಿ ಮಾಡಲಿಕ್ಕೆ. ಈಗ ಇಲ್ಲಿ ರೈಸ್ ಕೂಡ ರೆಡಿಯಾಗಿದೆ. ಹಾಗೆ ಇವಾಗ ಬನ್ನಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೂರು ಹುರ್ಕೊಳ್ಳೋಣ. ಬೇಕಂದರೆ ಇದಕ್ಕೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಕೂಡ ಆ್ಯಡ್ ಮಾಡೋದು. ಕೆಲವರು ಈರುಳ್ಳಿನೂ ಕೂಡ ಹಾಕ್ತಾರೆ. ಬಟ್ ನಾನು ಈರುಳ್ಳಿ ಅದೆಲ್ಲ ಕಡಲೆಬೇಳೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಹುರ್ಕೊಳ್ಳೋಣ. ಕೊಬ್ಬರಿ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು, ಪರವಾಗಿಲ್ಲ. ಕೊಬ್ಬರಿ ಬೆಳ್ಳುಳ್ಳಿ ಇದೆಲ್ಲ ಹಾಗೆ ರುಬ್ಬಕ್ಕೆ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ, ಸ್ಮೆಲ್ ಬರ್ತಾ ಇದೆ. ಧನಿಯಾ ಕಾಳಿದು, ಜೀರಿಗೆದು ಅದೆಲ್ಲ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಅದನ್ನು ಆ್ಯಡ್ ಮಾಡ್ಬೋದು. ಜೀರಿಗೆ ಮೆಣಸು ಕೂಡ ಆಪ್ಷನಲ್ಲು, ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಇದಾಗಿದೆ. ಈಗ ಇದನ್ನು ಪ್ಲೇಟಿಗೆ ತೆಕ್ಕೊತೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಇದನ್ನು ಅಷ್ಟು ಸ್ವಲ್ಪ ಹುರಿಯೋಣ. ಇದು ಜೀರಿಗೆ ಮತ್ತು ಧನಿಯಾ ಕಾಳು ಅದೆಲ್ಲ ಬೆಳ್ಳುಳ್ಳಿ ಎಲ್ಲದೂ ಕೂಡ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದು ಕೂಡ ಆಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ತಗೊಳ್ಬೇಕು. ಇವಾಗ ಇದೇ ಕಡೆಗೆ ನಾವು ತಗೊಂಡಿರುವಂಥ ಏನು ಸೊಪ್ಪಿದು, ಇದು ಸೊಪ್ಪು, ದೊಡ್ಡ ಪತ್ರೆ ಸೊಪ್ಪು. ತುಷಾರ್, ನೀನು ಯಾವ್ದಾದ್ರು ತಿಂದಿದ್ಯಾ ದೊಡ್ಡ ಪತ್ರೆ? ಇದ್ರ ಬಜ್ಜಿ ಮಾಡ್ತಾರೆ. ಏನು ತಿಂದೆ? ಅಮ್ಮಮ್ಮ ಮಾಡ್ಕೊಟ್ಟಿದ್ದಾ? ಓಕೆ. ಸಮರ್ ಹಾಲಿಡೇಸ್ ಫುಲ್ ಮಜಾ ಮಾಡಿಬಿಟ್ಟಿದ್ಯಾ. ಸಮರ್ ಹಾಲಿಡೇಸ್ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ಯಾ ತುಷಾರು. ಓಕೆ.
ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ಲ, ತುಂಬ ಜನ ಮಕ್ಕಳಿಗೆ ನಾಳೆಯಿಂದ, ಎಲ್ಲ ಮಕ್ಕಳು ಆಲ್ಮೋಸ್ಟ್ ನಾಳೆಯಿಂದನೇ ಸ್ಕೂಲ್ ಸ್ಟಾರ್ಟು. ಸೊ ಅವ್ರಿಗೆಲ್ಲ ಏನು ಹೇಳ್ತೀಯ? ಅವರಿಗೆಲ್ಲ ಹಾಯ್ ಫ್ರೆಂಡ್ಸ್. ನಿನ್ನ ಏಜಿನ ಮಕ್ಕಳು ಎಲ್ಲ ಸ್ಕೂಲ್ ಹೋಗ್ತಾರೆ ನಾಳೆ, ಅವರೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ, ಅವ್ರ ಅಮ್ಮಂದಿರೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ. ಎಲ್ಲರಿಗೂ ಏನು ಹೇಳ್ತೀವಿ? ಇದನ್ನು ನಿಮ್ಮ ಕಡೆ ಇಟ್ಕೋಬೇಕು, ನೀರು ಬಿಟ್ಕೊಡುತ್ತೆ ಇದು. ನೋಡಿ ಇದಾಗಿದೆ ಇವಾಗ. ಸ್ವಲ್ಪ ಕಣ್ಣು ಮಿಕ್ಸಿ ಮಾಡ್ತೀರಾ? ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಷ್ಟೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಮತ್ತು ನಾವು ಹುರಿದಿಟ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಫಸ್ಟು ಪೌಡರ್ ಮಾಡ್ಕೋಬೇಕು. ನಂತರ ಇದು ಪೌಡರ್ ಆದಮೇಲೆ ಇವಾಗ ನಾವು ಹುರಿದಿಟ್ಕೊಂಡಂಥ ದೊಡ್ಡಪತ್ರೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ದೊಡ್ಡಪತ್ರೆ ಚಟ್ನಿ ರೆಡಿ ಆಗುತ್ತೆ. ಚಪಾತಿ ಜೊತೆ, ರೈಸ್ ಜೊತೆಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ದೊಡ್ಡಪತ್ರೆ ಸೊಪ್ಪೇನಾದ್ರು ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅನ್ಕೋತೀನಿ, ಬೆಳೀತಾರೆ. ಸೊ ಗಿಡ ಇದ್ದರೆ ನೀವು ಕೂಡ ಈ ಥರ ಫ್ರೆಶ್ಶಾಗಿ ಸೊಪ್ಪು ತಗೊಂಡು ಈ ಥರ ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಕಾಂಬಿನೇಷನ್ ತುಂಬಾ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ. ಇವಾಗ ಬಿಸಿ ಬಿಸಿ ಅನ್ನ ಸರ್ವ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಚಟ್ನಿ ಬಡಿಸ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ರ ಮಜನೇ ಬೇರೆ, ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ತುಷಾರ್ಗೆ ಊಟ ಬಡಿಸ್ಕೊಟ್ಟು ಈಗ ನಾವು ಕೂಡ ಊಟ ಮಾಡೋಣ. ಹೇಗಿದೆ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಏನು ಇದು ತುಷಾರ್ ಸ್ಪೆಷಲ್ ಇವತ್ತು? ಏನು ತುಷಾರ್ ಸ್ಪೆಷಲ್ ಇವತ್ತು? ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಪತ್ರೆ ಚಟ್ನಿ ಅನ್ನ, ಬಿಸಿ ಬಿಸಿ ಅನ್ನ, ಅದಕ್ಕೆ ತುಪ್ಪ, ಹಾಗೆ ಒಂದು ಸ್ವಲ್ಪ ಚಟ್ನಿ ಹಿಂಗೆ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಚೆನ್ನಾಗಿರುತ್ತೆ ತುಷಾರ್, ಸಕ್ಕತ್ತೆ ಇದೆ. ಇಲ್ಲ ಕಟ್ಟಾಗಲ್ಲ. ಏಪ ಉಪ್ಪ ತಿನ್ಬೇಕಾಗಲ್ಲ. ಕೊಂಡಿದ್ದೀನಿ ನನಗೂ ತುಷಾರ್ಗೂ. ಅರುಣ್ ಚಪಾತಿ ಚಟ್ನಿ ತಿಂದು. ಕ್ವಶನ್ ಇದೆ, ಹೇಳು. ಸರಿ ಇರು, ಫಸ್ಟು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ಲ, ಏನು ಹೇಳ್ತೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ? ಸಮ್ಮರ್ ಮುಗೀತಲ್ಲ? ಸಮ್ಮರ್ ಮುಗೀತು. ನಾಳೆ ನನಗೆ ಸ್ಕೂಲ್ ಸ್ಟಾರ್ಟು. ನಾನು ನಾಳೆ ಸ್ಕೂಲಿಗೆ ಹೋಗಿ ಬರ್ತೀನಿ. ನಿಮ್ಮೆಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂತೀನಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನಿನಗೂ ಕೂಡ ಆಲ್ ದ ಬೆಸ್ಟ್. ಮ್ಯಾಮ್ ಏನು ಹೇಳ್ಕೊಡ್ತಾರೆ ನೀಟಾಗಿ ಕೇಳಿಸ್ಕೋಬೇಕು, ಆಮೇಲೆ ಅದನ್ನು ರಿಮೈಂಡ್ ಮಾಡ್ಕೊತಾ ಇರಬೇಕು. ಆಗಲೇ ಕೆಲವು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ಕೋತೀನಿ, ಇನ್ನು ಕೆಲವು ಮಕ್ಕಳಿಗೆ ನಾಳೆಯಿಂದ ಸ್ಟಾರ್ಟು. ಸೊ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಸ್ಕೂಲ್ಗೆ ಕ್ಲಾಸ್ಗೆ ಫಸ್ಟ್ ಬರೋ ಥರ ಓದ್ಕೊಳ್ಳಿ, ಹಾಗೆ ಒಳ್ಳೆ ಪ್ರಜೆಗಳಾಗಿ. ತುಷಾರ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನಿನಗೂ ಕೂಡ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದ್ಕೋಬೇಕು, ಮ್ಯಾಮ್ ಏನು ಹೇಳ್ಕೊಡ್ತಾರೋ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು, ಆಯಿತಾ? ಓಕೆ ಫ್ರೆಂಡ್ಸ್, ಈಗ ಬೇಗ ಬೇಗ ಊಟ ಮಾಡಿಬಿಟ್ಟು ಅದು ಆಮೇಲೆ ನೋಡ್ತೀನಿ. ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಸಿಗೋಣ. ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ಊಟ ಆದಮೇಲೆ ತುಷಾರ್ದು ನಾಳೆದು ಇಂಪಾರ್ಟೆಂಟ್ ಬ್ಲೇಸರ್ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೆ. ಈಗ ಅದನ್ನೆಲ್ಲ ಐರನ್ ಮಾಡಿ ರೆಡಿ ಮಾಡಿಟ್ರೆ ಬೆಳಗ್ಗೆಗೆ ಫಸ್ಟ್ ಡೇ ಅಲ್ವಾ, ಅರ್ಜೆಂಟ್ ಇರೋದಿಲ್ಲ, ಬೇಗ ಆರಾಮಾಗಿ ಕೂಲಾಗಿ ರೆಡಿಯಾಗಿ ಹೋಗ್ಬೋದಂತ. ಸೊ ಇವಾಗ ಯೂನಿಫಾರ್ಮ್ ಎಲ್ಲ ರೆಡಿಯಾಗಿದೆ. ಹಾಗೆ ಒಂದು ಕಡೆಯಿಂದ ಲೈಟೆಲ್ಲ ಆಫ್ ಮಾಡಿಬಿಟ್ಟು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಇವಾಗ ಟೈಮ್ ಟು ಸ್ಲೀಪ್.
ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗೀತು. ಈಗ ಲೈಟ್ ಕೂಡ ಎಲ್ಲ ಕಡೆ ಲೈಟ್ ಆಫ್ ಮಾಡಿದ್ದೀನಿ. ದೇವ್ರ ಮನೆದಂತೂ ಎನಿ ಟೈಮ್ ಆನಲ್ಲೇ ಇರುತ್ತೆ, ಕರೆಂಟ್ ಹೋದಾಗ ಮಾತ್ರ ಆಫ್ ಆಗುತ್ತೆ, ಬಾಕಿ ಅಂತೆ ಆನಲ್ಲೇ ಇರುತ್ತೆ. ಸೊ ಈಗ ಫೈನಲಿ ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಓಕೆನಾ? ಗುಡ್ ನೈಟ್.